ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ ಕಂತಿನ ಹಣ ಬರುತ್ತೆ, ಒಟ್ಟಿಗೆ 2,000 ಬರುತ್ತಾ, 4,000 ಬರುತ್ತಾ ಅಥವಾ 6,000 ಬರುತ್ತಾ ಅಂತ ಹೇಳಿ ನಿಮ್ಮಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆದರೆ ಇರುತ್ತೆ. ಸೊ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಇಲ್ವಾ, ಬಂದ್ರೆ ಎಷ್ಟು ಸಾವಿರ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಆದ್ರೆ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತು, ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಅದು ಯಾವ ಕಂತಿನ ಹಣ ಅಂತ ಅಂದ್ರೆ 24ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಜೊತೆಗೆ ಒಂದಿಷ್ಟು ಫಲಾನುಭವಿಗಳಿಗೆ ಇದುವರೆಗೂ ಸಹ 24ನೇ ಕಂತಿನ ಹಣ ಕ್ರೆಡಿಟ್ ಆಗ್ತಿಲ್ಲ. ಅಲ್ಲಿ ಯಾವ ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆಯೋ ಇಂತಹ ಫಲಾನುಭವಿಗಳಿಗೆ ಈಗ್ಲೂ ಸಹ ಹಂತವಾಗಿ ಪೆಂಡಿಂಗ್ ಹಣ ಸ್ವಲ್ಪ ಬಿಡುಗಡೆ ಮಾಡ್ತಿದ್ದಾರೆ. ಪೆಂಡಿಂಗ್ ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಿರೋವಂಥದ್ದು. ಸೊ ಈಗ ಇನ್ನ ನಾಳೆ ನಿಮ್ಗೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇನ್ನೇನು ಒನ್ ಡೇ ಇದೆ ಅಷ್ಟೇ. ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಏನಾದರೂ ಗುಡ್ ನ್ಯೂಸ್ ಅನ್ನ ಕೊಡ್ತಾರ, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಅಂತ ಅಂದ್ರೆ, ಹೌದು, ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆ ಅಂತ ಅಂದ್ರೆ ನಿಮಗೆ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಂದಿರುವಂತದ್ದು. ಅದಾದ್ಮೇಲೆ 2026ರಲ್ಲಿ ಹೊಸ ವರ್ಷಕ್ಕೆ ನಿಮ್ಗೇನು ಹಣ ಜಮಾ ಆಗಿಲ್ಲ. ಹೊಸ ವರ್ಷಕ್ಕೆ 2,000 ಯಾರಿಗೆ ಕ್ರೆಡಿಟ್ ಆಯ್ತು ಅಂತ ಅಂದ್ರೆ 24ನೇ ಕಂತಿನ ಹಣ ಯಾರಿಗಾದ್ರೆ ಬಾಕಿ ಇತ್ತು ಇಂತಹ ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೆ 2,000 ಕ್ರೆಡಿಟ್ ಆಗಿರುವಂತದ್ದು. ಬಟ್ 25ನೇ ಕಂತಿನ ಹಣ ಜಾನ್ವರಿ ತಿಂಗಳಲ್ಲಿ ಇದುವರೆಗೂ ಸಹ ಯಾರ ಒಂದು ಬ್ಯಾಂಕ್ ಖಾತೆಗೂ ಜಮಾ ಆಗಿಲ್ಲ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಅದು ಯಾವ ಕಂತಿನ ಹಣ ಅಂತ ಅಂದ್ರೆ 25ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗುವಂತದ್ದು. ಇಲ್ಲಿ ಎಷ್ಟು ಸಾವಿರ ಬರುತ್ತೆ, 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ ಅಂತ ಅಂದ್ರೆ, ಸೊ ನಿಮ್ಗೆ ಯಾಕೆ ಈ ರೀತಿ ಕನ್ಫ್ಯೂಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಅಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ವೆರಿ ಹಾಟ್ ಟಾಪಿಕ್ ಏನಾಗಿದ್ದು ಅಂತ ಅಂದ್ರೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸದನದಲ್ಲಿ ಒಂದಿಷ್ಟು ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಚರ್ಚೆ ನಡೆದಿದ್ದ ಆದ್ಮೇಲೆ ಸರ್ಕಾರದ ಕಡೆಯಿಂದಾನೆ ಹೇಳ್ತಾರೆ, ಹೌದು ಮಿಸ್ ಆಗಿದೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳಿ. ಅಂಡ್ ಜೊತೆಗೆ ರೀಸೆಂಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳಿ. ಸೊ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ತಿದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದ್ಸಲಿ ನಮ್ಮ ಒಂದು ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಅಲ್ಲಿ ಹಣ ಏನಾದ್ರೂ ರಿಲೀಸ್ ಮಾಡಿದ್ರು ಅಂತ ಅಂದ್ರೆ ಆದಷ್ಟು ಬೇಗ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಅಂತ ಹೇಳಿರುವಂತದ್ದು. ಸೊ ಇಲ್ಲಿ ನೀವು ಈಗ ಹಾಗಾಗಿ ನಿಮಗೆ ಡೌಟ್ ಬಂದಿರೋದು ಎಷ್ಟು ಸಾವಿರ ಬರುತ್ತೆ ಅಂತ ಹೇಳಿ. ನೋಡಿ, ಹೀಗೇನಾದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಮೊದಲಿಗೆ ಸಂಕ್ರಾಂತಿ ಹಬ್ಬಕ್ಕೆ 2,000 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 2,000 ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂತದ್ದು. ಒಟ್ಟಿಗೆ 4,000 ಹಣ ಕ್ರೆಡಿಟ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂತ ಅಂದ್ರೆ ಪ್ರತಿ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತವರು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಸೊ ಒಂದೇ ಸಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಕ್ರೆಡಿಟ್ ಮಾಡ್ಬೇಕಂತ ಅಂದ್ರೂ ಸರ್ಕಾರಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಒಂದಿಷ್ಟು ಫೈನಾನ್ಷಿಯಲ್ ರೂಲ್ಸ್ ಸಹ ಇರ್ತವೆ. ಸೊ ಹಾಗಾಗಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ ಮೊದಲಿಗೆ. ಅಲ್ಲೇನಾದ್ರೂ ಒಟ್ಟಿಗೆ 4,000 ಬಿಡುಗಡೆ ಮಾಡಿದ್ರೆ ಅಂಡ್ 5 to 6 ಡೇಸ್ ಒಳಗಡೆ ಮತ್ತೆ ನಿಮ್ಗೆ ಮತ್ತೆ ಒಂದ್ 2,000 ಹಣ ಆದ್ರೆ ಬರುತ್ತೆ. ಮೊದಲಿಗೆ ಫೆಬ್ರವರಿ ಹಣ ಅಂಡ್ ಹಾಗೇನು ಸಹ ಮಾರ್ಚ್ ತಿಂಗಳ ಹಣ. ಓಕೆನಾ? ಸೊ ಈಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕ್ರೆಡಿಟ್ ಆಯ್ತು ಅಂತ ಅಂದ್ರೆ ನೀವು ಇಲ್ಲಿ ಏನ್ ಕನ್ಸಿಡರ್ ಮಾಡಬೇಕು, 25, 26ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಅಂತ ಹೇಳಿ ನೀವು ಅನ್ಕೋತೀರಾ. ಈಗೇನಾದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಸ್ಕಿಪ್ ಮಾಡಿದ್ದಾರೆ ಆ ಹಣ ಬಿಡುಗಡೆ ಮಾಡದೆ ಒಂದೇ ಸರಿ ಈಗ ಸೆಪ್ಟೆಂಬರ್ ತಿಂಗಳವರೆಗೂ 24ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಇದುವರೆಗೂ ಸಹ ಹೇಳ್ತಾ ಬಂದಿರುವಂತದ್ದು. ಅಕ್ಟೋಬರ್ ತಿಂಗಳ ಹಣ ನಾವು ಕ್ರೆಡಿಟ್ ಮಾಡ್ತೀವಿ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇರುವಂತದನ್ನ ನಾವು ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ಏನಾದ್ರೂ ಹೇಳಿದ್ರೆ ನಿಮ್ಗೆ ಅವಾಗ ಏನಾಗುತ್ತೆ, ಅಕ್ಟೋಬರ್ ತಿಂಗಳ ಹಣ 2,000 ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ಯಾರು ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಸರಿ 4,000 ಬಂದ್ಬಿಡುತ್ತೆ, ಒಂದೇ ಸರಿ 6,000 ಬರುತ್ತೆ ಅಂತ ಯಾರನ್ನು ಸಹ ಕಳೋದಕ್ಕೆ ಹೋಗ್ಬಿಡಿ. ಪ್ರತಿ ತಿಂಗಳು 2,000 ಹಣ ಕೊಡ್ತಿದ್ದಾರೆ. ಈಗ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ 2,000 ಹಣ ಬಂದಿದೆ, ಜಾನ್ವರಿ ತಿಂಗಳಲ್ಲಿ ನಿಮ್ಗೆ 2,000 ಕಂಪಲ್ಸರಿ ಬರಲೇಬೇಕು. ಈಗ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೂ ಸಹ ಇಲ್ಲಿ ಒಂದ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಚಿಂತನೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ
ಜಮಾ ಮಾಡೋದಕ್ಕೆ ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳಿ. ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ರಿಲೀಸ್ ಆಗುತ್ತೆ, 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಅಂಡ್ ಒನ್ ಥಿಂಗ್ ನಾನು ಸ್ಟಾರ್ಟಿಂಗ್ ಇಂದ ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ, ಪ್ರತಿ ಸರಿನೂ ನಾನು ನಿಮ್ಗೆ ಹೇಳಿದ್ದೀನಿ, ಈಗ ಸಂಕ್ರಾಂತಿ ಹಬ್ಬದ ದಿನ ಹಣ ಬಿಡುಗಡೆ ಮಾಡಿದ್ರು, DBT ಮುಖಾಂತರ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಅಂದ್ರೆ 1,20,00,000 ಒಂದೇ ದಿನ ಬರುತ್ತೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಾರೆ, ನೀವು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹಬ್ಬದ ದಿನ ನಮಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವತ್ತು ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಒಂದು 10 ಡೇಸ್ ಒಳಗಡೆ ಅಥವಾ ಒಂದು 15 ಡೇಸ್ ಒಳಗಡೆ ಪ್ರತಿನಿತ್ಯನೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ಜಿಲ್ಲೆಯವರಿಗೂ ಹಂತವಾಗಿ ಹಣ ಆದ್ರೆ ಜಮಾ ಆಗ್ತಾ ಹೋಗುತ್ತೆ. ಅಂಡ್ ಮೊದಲು ಇದೇ 15 ಜಿಲ್ಲೆಗಳಿಗೆ, ಇದೇ 20 ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡೋದಿಲ್ಲ, ಓವರ್ ಆಲ್ ಆಗಿ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಬ್ಯಾಚ್ ವೈಸು ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಹೋಗ್ತಾರೆ. ಪ್ರೋಸೆಸ್ ಆದ್ರೆ ಈ ರೀತಿ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡ್ತಿದ್ದೀನಿ, ನಿಮ್ಗೆ ಇಲ್ಲಿ ಪೆಂಡಿಂಗ್ ಹಣ ಬಿಟ್ರೆ 4,000 ಬರುವಂತ ಪಾಸಿಬಿಲಿಟೀಸ್ ಇದೆ. ಜನವರಿ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 2,000 2 ಟೈಮ್ಸ್ ಜಮಾ ಮಾಡ್ತಾರೆ. ಇಲ್ಲ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡದೆ ಒಂದೇ ಸರಿ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ಬರುತ್ತೆ. ಬಟ್ ಕಂಪಲ್ಸರಿ ಆಗಿ ಸಂಕ್ರಾಂತಿ ಹಬ್ಬಕ್ಕೆ 2,000 ಸದ್ಯಕ್ಕೆ ಬರುತ್ತೆ. 4,000 6,000 8,000 ಈ ರೀತಿ ಆದ್ರೆ ಕ್ರೆಡಿಟ್ ಆದ್ರೆ ಆಗೋದಿಲ್ಲ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. 25ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.